ವೆಂಕಿ ಖುಷಿನಾ? ನೋಡು ಫಾದರ್ ಹೇಳಿದ್ ನೆನ್ಪೈತೆ ತಾನೇ, ಇದು ಅವ್ರ ಹತ್ರ ಇರೋ ಕೊನೆ ಫೋಟೋ. ಇದನ್ನೇನಾರ ನೀನ್ ಕಳ್ಕೊಂಡ್ರೆ ಯಾಕೆ ಹಂಗೆಲ್ಲ ಹೇಳ್ತೀಯಾ? ಇದ್ರಾಗೆ ನಿಂದೇನು ತಪ್ಪಿಲ್ಲ. ನೀನ್ ಅವಾಗ ಚಿಕ್ಕ ಹುಡ್ಗ ಅಲ್ವಾ, ಅಮ್ಮ ನಿನ್ನ ಬಿಟ್ಟು ಹೋಗ್ತಾರ ಇಲ್ವಾ ಅಂತ ನಿಂಗೆ ಹೆಂಗ್ ಗೊತ್ತಿರುತ್ತೆ? ವೆಂಕಿ, ಈ ಪ್ರಪಂಚದಾಗೆ ಎಲ್ರಿಗೂ ಅಪ್ಪ ಅಮ್ಮನ ಜೊತೆ ಇರುವಂತ ಅವಕಾಶ ಸಿಗಕ್ಕಿಲ್ಲ. ಆದ್ರೆ ಆ ವಿಷಯದಾಗೆ ನೀನೊಂಥರ ಅದೃಷ್ಟವಂತಾನೆ. ಯಾಕೆ ಹೇಳು? ನಿನ್ ಜೊತೆಗೆ ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು, ಆದ್ರೆ ನಿನ್ನ ಮಗಂಗಿಂತ ಚೆನ್ನಾಗಿ ನೋಡ್ಕೊಳ್ಳೋಂತ ಅತ್ತೆ ಮಾವ ಅವರೇ ತಾನೆ. ಅಯ್ಯ ವೆಂಕಿ, ಏನ್ ಗೊತ್ತಾ, ಇಲ್ಲಿ ಎಷ್ಟೋ ಜನಕ್ಕೆ ಮಾತು ಬಂದ್ರು ಅವರು ಆ ಮಾತಿಂದ ಮನೇನ ಮನ್ಸುಗಳನ್ನ ಚೂರ್ ಮಾಡ್ತಾರೆ. ಇನ್ನು ಕಿವಿ ಕೇಳಿಸೋರು ಅಲ್ಲಿನ ವಿಷಯನ ಇಲ್ಲಿಗೆ ಹೇಳಿ, ಇಲ್ಲಿನ ವಿಷಯನ ಅಲ್ಲಿಗೆ ಹೇಳಿ ಎಷ್ಟೋ ಜನಗಳ ಮಧ್ಯೆ ಮನಸ್ತಾಪ ತಂದಿರ್ತಾರೆ. ಹಂಗೆಲ್ಲ ಯೋಚನೆ ಮಾಡಿದ್ರೆ ನಿನ್ಗಿದೆಯಲ್ಲ ಈ ನ್ಯೂನ್ಯತೆ, ಅದು ಒಂಥರ ನಿಂಗೆ ಅದೃಷ್ಟ ಇದ್ದಂಗೆನೆ. ಆದ್ರೆ ಇವಾಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದ್ ಬಿಟ್ಟು ಅಮ್ಮನ್ನ ಹೆಂಗ್ ಹುಡುಕ್ಬೇಕು ಅಂತ ಯೋಚನೆ ಮಾಡೋಣ. ಆಮೇಲೆ ಫಾದರ್ ಹೇಳಿದ್ರಲ್ಲ, ಇದು ಒಂದೇ ಫೋಟೋ ಇರೋದು ಕೊನೆದಾಗಿ ಅಂತ, ಇದೇ ತರ ಫೋಟೋನ ನಾವು 4-5 ಕಾಪಿ ಮಾಡಿ ಇಟ್ಕೊಳ್ಳೋಣ. ಇದೇನಾದ್ರೂ ಕಳ್ದೋದ್ರೆ ಇನ್ನೂ 4-5 ನಮ್ಮ ಹತ್ರನೇ ಇರ್ತದೆ. ಇಷ್ಟು ಬೇಗ ನನ್ನ ಬಿಟ್ಕೊಟ್ಬಿಟ್ಟೆ ಅಲ್ಲ ನೀನು? ಇನ್ನೇನ್ ಮತ್ತೆ, ಅಮ್ಮ ಸಿಕ್ಕದ್ಮೇಲೆ ನೀನು ಅಮ್ಮ ಇಬ್ರು ಒಟ್ಟಿಗೆ ಫೋಟೋ ತಗೋತೀವಿ ಅಂತ ಹೇಳ್ದೆ ತಾನೆ, ಅದ್ರಲ್ಲಿ ನನ್ನೊಂದು ದೂರ ಮಾಡ್ಬಿಟ್ಟೆ. ನೋಡು, ಇವರು ನಿನ್ಗೆ ಅಮ್ಮ ಇರ್ಬೋದು, ಆದ್ರೆ ನನ್ಗೆ ಅತ್ತೆ. ಬಾರಿ ಬುದ್ಧಿವಂತ ಆಗ್ಬಿಟ್ಟಿದ್ಯಾ. ಸರಿ, ಫೋಟೋನ ಅತ್ತೆ ಮಾವಂಗ್ ತೋರ್ಸೋಣ ನಡಿ.